ಈಗ ನಾವು ಸೌಜನ್ಯ ಅವರ ಜಾಗದ ಹತ್ರ ಬರ್ತಾ ಇದ್ದೇವೆ. ನಮ್ಮ ಜೊತೆ ಪುರಂದರ್ ಅವರು ಇದ್ದಾರೆ. ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಸೌಜನ್ಯ ಸಿಕ್ಕಿರುವಂಥದ್ದು. ನೋಡಿ, ಇದು ಬೇರು ನೋಡಿ, ಇದೊಂದು ಈ ಬೇರು ಹೋಗಿದೆಯಲ್ಲ, ಈ ಬೇರಿಗೆ ಆಕೆ ಕೈಯನ್ನ ಕಟ್ಟಲಾಗಿತ್ತು ಅಂತ. ಅಲ್ಲ ಸರ್, ಈ ಸ್ಥಳದಲ್ಲಿ ಹಿಂಗ್ ಮಲಗಿಸಿದ್ರು ಸರ್. ಇದರಲ್ಲಿ ಮಲಗಿಸಿ ಒಂದು ಕೈಯನ್ನು, ಎಡ ಕೈಯನ್ನು ಆ ವೇಲ್ನಿಂದ ಕಟ್ಟಿ ಸುತ್ತಿದ ತರ ಮಾಡಿ ಇದಕ್ಕೆ ಕಟ್ಟಿದ ಟೈಪ್ ಮಾಡಿದ್ದಾರೆ ಅಲ್ಲ. ಅಂದ್ರೆ ಇಲ್ಲೇ ಆಗಿದೆ ಅಂತ ತಿಳ್ಕೊಳ್ಳಿ ಅನ್ನೋ ಒಂದು ವಿಚಾರಕ್ಕಾಗಿ. ಬಟ್ ಎಲ್ಲೋ ಆಗಿದೆ ಬೇರೆ. ಇದು ಈ ಪ್ಲೇಸ್ ಅನ್ನೆಲ್ಲ ನಾವು ಮೊದಲ ದಿವಸ ರಾತ್ರಿ 9ನೇ ತಾರೀಕು ಅಕ್ಟೋಬರ್ 9, 2012 ರಾತ್ರಿ ಎಲ್ಲ ಹುಡುಕಾಡಿದ್ದೇವೆ. ಇದು ಕಾಡೆಲ್ಲ ಸುತ್ತಿದ್ದೇವೆ, ಇಲ್ಲಿ ಬಾಡಿ ಸಿಗ್ಲಿಲ್ಲ. ಅಲ್ಲ, ಇವರು ಹೇಳ್ತಿರುವ ಸಂತೋಷ್ ರಾವ್ ಏನೋ ಇಲ್ಲಿ ಗುಡಿಸಲ್ ಮಾಡಿದ್ದ ಅಂತ ಹೇಳ್ತಿದ್ರು. ಅದು ಯಾವುದಿಲ್ಲ, ಅವ್ರು ಇಲ್ಲಿಂದ 100 ಮೀಟರ್ ಅಂತ ಹೇಳ್ತಿದ್ರು. 100 ಫೀಟ್ ಅಲ್ಲಿ ಇತ್ತು ಅಂತ ಅವ್ರು ಹೇಳೋದು. ಆದ್ರೆ ಯಾವುದೇ ಗುಡಿಸಲ್ ರಾತ್ರಿ ಇರ್ಲಿಲ್ಲ. ರಾತ್ರಿ 12 ಗಂಟೆ ತನಕ ನಾವು ಹುಡುಕಾಡಿದ್ದೇವೆ. ಅಂತದ್ದು ಯಾವುದೇ ಬಾಡಿ ಕೂಡ ಇರ್ಲಿಲ್ಲ. ಈ ಪ್ಲೇಸ್ಗೆ ನಾವು ರಾತ್ರಿ ನಾನು ಬಂದಿದ್ದೇನೆ. ಇದು ಹಿಂಭಾಗ, ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ, ತೊರೆ ಇತ್ತು ಸರ್. ಇಲ್ಲಿ ಮುಂಭಾಗದಲ್ಲಿ ತೊರೆಯಲ್ಲಿ ನೀರು ತುಂಬ ಇತ್ತು, ಮಳೆ ಇದ್ದ ಕಾರಣ. ನಾವು ಇದಕ್ಕೆ ಹಿಂಭಾಗದಿಂದ ಒಂದು ಮಾರ್ಗ ಇದೆ, ಆ ಮಾರ್ಗದಿಂದ ಹತ್ಕೊಂಡು ಈ ಕಾಡು, ಅದರ ಎದುರು ಭಾಗದ ಕಾಡು ಎಲ್ಲವೂ ಸುತ್ತಿದ್ದೇವೆ. ಒಂದು ಸುಮಾರು ಜನ ಇದ್ರು, 1000 ಮಿಕ್ಕ ಜನ ಇಲ್ಲಿ ಸೇರಿದ್ರು ಅವಾಗ. ಹೌದು ಸರ್. ಅವಾಗಿಲ್ಲದ ಬಾಡಿ ಮರುದಿವಸ ಇಲ್ಲಿ ಇತ್ತು. ಇದು ಕರೆಕ್ಟ್ ನೋಡಿದ್ರೆ ರಸ್ತೆ ಕಾಣ್ತಿತ್ತು ಬಾಡಿ ಮರುದಿವಸಕ್ಕೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ 100 ಮೀಟರ್ ಇಲ್ಲ, ಒಂದು 50 ಫೀಟ್ ಅಷ್ಟೇ. 50 ಅಷ್ಟೇ. ಅಲ್ಲಿ ರೋಡ್ ಕಾಣ್ತಾ ಇದೆ, ವಾಹನಗಳೆಲ್ಲ ಹೋಗ್ತಾ ಇರೋದು ಕಾಣ್ತಾ ಇದೆ. ನೋಡಿ, ಈಗ ಒಂದು ವಾಹನ ಹೋಗ್ತಾ ಇದೆ. ನೋಡಿ, ಬಂತು, ಅಲ್ಲಿ ಹೋಯ್ತು ಕಾರು. 100 ಫೀಟ್ ಅಂತರದ ಒಳಗೆ ಅಷ್ಟೇ ಅಲ್ವಾ. ಧರ್ಮಸ್ಥಳ ಟು ಉಜಿರೆ ಹೋಗೋ ದಾರಿ. ಇಷ್ಟು ಕಾಡು ಕೂಡ ಇರ್ಲಿಲ್ಲ ಅವಾಗ. ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ದಾರಿ ಇದು. ಹೌದು. ಶಾಂತಿವನ ಪಕ್ಕ.